ಶ್ರೀಕಾಂತ್! ಹಲೋ ಹಲೋ, ನಾನು ಮಧು. ಮಧು, ನೀನಾ? ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿರೋದು? ಸಾರಿ ಕಣೆ, ಕನ್ಸು ಕಾಣ್ತಿದ್ದೆ ಅಂತ ಕಾಣುತ್ತೆ. ಮಧು, ನಾನು ಕನ್ಸು ಕಾಣ್ತಿದ್ದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಗೊತ್ತಾಗಲ್ವಾ? ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ, ಅದು ನೀನು ಇಷ್ಟಪಟ್ಟು ಹುಡುಗನ ಜೊತೆ. ಹಸಿ ಹಸಿ ಕನ್ಸುಗಳು ಬೀಳದೆ ಇರುತ್ತಾ? ಕನ್ಸು ಬಿದ್ದಿದ್ದೇನೋ ನಿಜ, ಅದು ಹಸಿ ಕನಸು ಅಲ್ಲ, ಸಿಹಿ ಕನಸು ಅಲ್ಲ, ಯಾವುದೋ ಕೆಟ್ಟ ಕನಸು ಕಣೆ. ಇರಲಿ ಬಿಡು. ಮಧು, ನಿನಗ್ಯಾಕೆ ನಿದ್ದೆ ಬಂದಿಲ್ಲ? ನಿದ್ದೆನಾ? ಹೇಗೆ ಬರುತ್ತೆ ಪ್ರಿಯಾ? ನೀನೇನೋ ಎಂಗೇಜ್ಮೆಂಟ್ ಆಗಿರೋ ಖುಷಿಯಲ್ಲಿದ್ಯಾ. ನಾನು ನನ್ನ ಹುಡುಗನ ಜೊತೆ ಜಗಳ ಆಡಿರೋ ನೋವಲ್ಲಿದ್ದೀನಿ. ಆ ನೋವನ್ನ ಯಾರ ಜೊತೆ ಆದರೂ ಹಂಚ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಅಂತ ಅನಿಸ್ತು. ನನಗೆ ನಿನಗಿಂತ ಕ್ಲೋಸ್ ಆಗಿರೋರು ಬೇರೆ ಯಾರಿದ್ದಾರೆ ಹೇಳು? ಅದಕ್ಕೆ 1-2 ನಿಮಿಷ ಮಾತಾಡೋಣ ಅಂತ ನಿನಗೆ ಕಾಲ್ ಮಾಡಿದೆ. ಸಾರಿ ಕಣೆ, ಡೋಂಟ್ ವರಿ, ನಿನ್ನ ಪ್ರೀತಿ ನಿನಗೆ ಸಿಕ್ಕೇ ಸಿಗತ್ತೆ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಸಹಜ, ಟೆನ್ಷನ್ ಆಗ್ಬೇಡ, ಏನೂ ಆಗಲ್ಲ. ಈಗ ಅಂಥದ್ದು ಏನಾಯ್ತು? ಹೋಗ್ಲಿ ಬಿಡು, ನನ್ನ ರಗಳೆಗಳನ್ನೆಲ್ಲ ಹೇಳ್ಕೊಂಡು ನಿನ್ ನಿದ್ದೆ ನಿನ್ ಕನ್ಸನ್ನ ನಾನು ಯಾಕೆ ಹಾಳು ಮಾಡ್ಲಿ? ಅದೇನೋ ಕೆಟ್ಟ ಕನ್ಸು ಬಿತ್ತು ಅಂತ ಹೇಳ್ದಲ್ಲ, ಅದೇನು ಹೇಳು? ನಾನು ನನ್ನ ಹುಡುಗನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೆ ಕಣೆ, ಯಾವಳೊಬ್ಳು ರಾಕ್ಷಸಿ ಬಂದ್ಬಿಟ್ಟು ನನ್ನ ನೋಕಿ ನನ್ನ ಹುಡುಗನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಲು. ಇಷ್ಟು ಹೆದರಿಕೆ ಆಯ್ತು ಗೊತ್ತಾ? ಪ್ರಿಯಾ, ನಿನ್ ಕನ್ಸ್ಗೆ ಇಷ್ಟೊಂದು ಹೆದರ್ಕೋತಾ ಇದೆಯಾ ಕಣೆ. ಆದ್ರೆ ನನ್ನ ಹುಡುಗನ ನನಗೆ ಗೊತ್ತಿರೋ ರಾಕ್ಷಸಿನೇ ಹಾರಿಸ್ಕೊಂಡು ಹೋಗ್ಬಿಟ್ಲು. ಏನ್ ಹೇಳ್ತಾ ಇದೀಯ ಮಧು? ಮಧು ಮಧು ಮೀನಾಕ್ಷಿ, ಏನು ಯೋಚನೆ ಮಾಡ್ತಿದ್ಯಾ? ಓ, ಪ್ರಿಯಾನ್ ಮದುವೆಗೆ ಹೇಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಏನ್ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಏನ್ ಮೋಹನ್? ಯಾವ ಕ್ಷಣದಲ್ಲಿ ಏನ್ ಹಾಳಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಯಾಕೆ ಮೀನಾಕ್ಷಿ, ಅಂಥದ್ದೇನಾಯ್ತು? ಮೋಹನ್, ನಾವು ನಮ್ಮ ಪ್ರಿಯಾನ ಯಶೋಧಳಿಂದ ದೂರ ಮಾಡಿದಷ್ಟು ಅವಳು ಇನ್ನೂ ಅವಳಿಗೆ ಹತ್ರನೇ ಆಗ್ತಾ ಇದ್ದಾಳೆ. ಈಗ ಪ್ರಿಯಾ ಅವಳನ್ನ ನಮ್ಮ ಅಣ್ಣನ ಮನೆಗೆ ಅಡಿಗೆ ಕೆಲ್ಸಕ್ಕೆ ಸೇರಿಸಿದಾಳಂತೆ. ಪ್ರಿಯಾ ಸೇರಿಸಿದ್ಲು ಅಥವಾ ಅವಳಾಗ ಅವಳೇ ಬಂದು ಅವಳಿಗೆ ಸೇರ್ಕೊಂಡಿದ್ದಾಳೋ ದೇವ್ರಿಗೆ ಗೊತ್ತು. ಈಗ ಅದರಿಂದ ಏನ್ ನಷ್ಟ ಆಗಿದೆ? ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡು. ಏನ್ ಮೋಹನ್ ಹೀಗೆ ಹೇಳ್ತಾ ಇದ್ದೀರಾ? ನಮ್ ಪ್ರಿಯಾ ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅನ್ನೋದನ್ನ ನೀವು ಮರ್ತ್ಬಿಟ್ರಾ? ಇರಬಹುದು, ಆದ್ರೆ ಯಶೋಧ ಏನ್ ಮಾಡಕ್ಕಾಗತ್ತೆ? ಮೋಹನ್, ಅಮ್ಮ ಮಗಳು ಒಟ್ಟಿಗಿದ್ರೆ ಕರಳಿನ ತುಡಿತ ಸುಮ್ಮನೆ ಇರುತ್ತಾ? ಪ್ರಿಯನ್ಗೆ ಅವಳು ಯಶೋಧನ್ ಮಗಳು ಅಂತ ಖಂಡಿತ ಗೊತ್ತಾಗೇ ಆಗತ್ತೆ. ಈಗಾಗ್ಲೇ ಅವಳಿಗೆ ಒಂದ್ ಸಣ್ಣ ಸುಳಿವಾದ್ರೂ ಸಿಕ್ಕಿರ್ಬೋದು ಅಂತ ನನ್ಗೆ ಅನುಮಾನ. ಸಾಧ್ಯನೇ ಇಲ್ಲ ಮೀನಾಕ್ಷಿ, ನೀನು ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡ್ಸ್ಕೊತಿದ್ಯಾ. ಹಾಗೇನಾದ್ರೂ ಆಗಿದ್ರೆ ಪ್ರಿಯನ ವರ್ತನೆಯಲ್ಲೇ ಗೊತ್ತಾಗ್ತಿತ್ತು. ಒಟ್ನಲ್ಲಿ ನಮ್ ತಲೆ ಮೇಲೆ ಕತ್ತಿ ತೂಗ್ತಾ ಇದೆ ಮೋಹನ್. ಹೇಗಾದ್ರೂ ಮಾಡಿ ಆ ಯಶೋಧನ್ನ ಆ ಮನೆಯಿಂದ ಆಚೆ ಕಳಿಸ್ಬೇಕು ಅಷ್ಟೇ. ಮೀನಾಕ್ಷಿ, ಈ ವಿಷಯದಲ್ಲಿ ನೀನು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ಈಗ ಅವಳಿಗೆ ನಾವು ಅವಳ ಅಪ್ಪ ಅಮ್ಮ ಅಲ್ಲ ಅನ್ನೋ ಸತ್ಯನೇ ಗೊತ್ತಾಗಿ ಹೋಗಿದೆ. ಇನ್ನು ಅವಳು ಯಶೋಧನ ಮಗಳು ಅನ್ನೋ ಸತ್ಯ ಗೊತ್ತಾಗೋದ್ರೆ ನಾವ್ಯಾಕೆ ಭಯ ಪಡಬೇಕು? ಈ ಸತ್ಯ ಒಪ್ಕೊಂಡ ಹಾಗೆ ಆ ಸತ್ಯನ ಒಪ್ಕೋತಾಳೆ. ನೋಡಿ, ಇವತ್ತಲ್ಲ ನಾಳೆ ಈ ಸತ್ಯ ಗೊತ್ತಾಗ್ಲೇಬೇಕಲ್ವಾ? ಹಾಗಲ್ಲ ಮೋಹನ್, ಪ್ರಿಯಾ ಅದನ್ನ ಖುಷಿಯಿಂದಾನೇ ಒಪ್ಕೋಬಹುದು. ಆದ್ರೆ ಅದರಿಂದ ಅವಳು ಬಾಳ್ ಹಾಳಾಗತ್ತೆ. ನನ್ನ ಮತ್ತು ನನ್ನ ತವರಿನ ಸಂಬಂಧನೂ ಶಾಶ್ವತವಾಗಿ ಮುರಿದೋಗುತ್ತೆ. ಅವರಿಬ್ಬರ ಸಂಬಂಧ ಗೊತ್ತಾದ್ರೆ ನಿನ್ನ ತವರಿನ ಸಂಬಂಧ ಹೇಗೆ ಮುಗಿಯುತ್ತೆ? ಎರಡಕ್ಕೂ ಸಂಬಂಧ ಇದೆ ಮೋಹನ್.
ಪ್ರಿಯಾ ನನ್ನ ಮಗಳಲ್ಲ ಅಂತ ನಮ್ಮ ಅತ್ತಿಗೆಗೇನಾದ್ರೂ ಗೊತ್ತಾದ್ರೆ ದೊಡ್ಡ ಅನಾಹುತಾನೇ ಆಗೋಗುತ್ತೆ. ಮೀನಾಕ್ಷಿ, ಏನು ಹೇಳ್ತಿದ್ಯಾ? ಹೌದು ಮೋಹನ್, ಪ್ರಿಯಾ ನಮ್ಮಂಥ ಶ್ರೀಮಂತರ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅತ್ತಿಗೆ ಈ ಸಂಬಂಧನ ಒಪ್ಕೊಂಡಿದ್ದಾರೆ. ಪ್ರಿಯಾ ನಮ್ಮಂಥ ಶ್ರೀಮಂತರಿಗೆ ಹುಟ್ಟಿದ ಮಗಳಲ್ಲ, ಯಾರೋ ಬಡವ್ರಿಗೆ ಹುಟ್ಟಿದ್ದು ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ಮ ಪ್ರಿಯನ್ ಬಾಳು ಆ ಮನೇಲಿ ನರ್ಕ ಆಗ್ಬಿಡುತ್ತೆ ಮೋಹನ್. ಇಷ್ಟು ವರ್ಷ ಅವಳನ್ನ ಸಾಕಿ ಸಲಹಿ ಈಗ ಅವಳು ಬಾಳ್ ಹಾಳಾಗೋದನ್ನ ನಾನು ನನ್ನ ಕಣ್ಣಾರೆ ಹೇಗ್ ನೋಡ್ಲಿ ಮೋಹನ್? ಅಷ್ಟೇ ಅಲ್ಲ, ನಾನು ಈ ವಿಷಯನ ಮುಚ್ಚಿಟ್ಟು ಅವಳನ್ನ ಆ ಮನೆ ಸೊಸೆ ಮಾಡಿದೆ ಅಂತ ಅವರು ನನ್ನ ಮೇಲೂ ಹಾಗೆ ಸಾಧಿಸ್ತಾರೆ. ಇಲ್ಲ ಮೋಹನ್, ಏನಾದ್ರೂ ಮಾಡಿ ಆ ಯಶೋಧನ ಮೊದಲು ಆ ಮನೆಯಿಂದ ಓಡಿಸ್ಲೇಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ ಮೋಹನ್. ಹೌದು ಮೀನಾಕ್ಷಿ, ನಾನು ಇದನ್ನ ಯೋಚನೆನೇ ಮಾಡಿರಲಿಲ್ಲ. ಪ್ರಿಯಾ ನಮ್ಮ ಹೆತ್ತ ಮಗಳು ಅಲ್ಲದೆ ಇರ್ಬೋದು, ಆದರೆ ಅವಳು ನಮ್ಮ ಮಗಳೇ. ಅವಳು ಚೆನ್ನಾಗಿರ್ಬೇಕು ಮೀನಾಕ್ಷಿ, ಚೆನ್ನಾಗಿರ್ಬೇಕು. ಏನಾದರೂ ಮಾಡಲೇಬೇಕು. ಮಧು, ರಾತ್ರಿ ಯಾಕೆ ಅರ್ಧಕ್ಕೆ ಫೋನ್ ಕಟ್ ಮಾಡ್ಬಿಟ್ಟೆ? ಪ್ರಿಯಾ, ನಿನ್ ಸವಿ ಗನ್ಸ್ಗಳನ್ನ, ಸಿಹಿ ನೆನ್ಪುಗಳ ಸ್ಲೈಡ್ ಶೋನ ನಾನ್ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಅದಕ್ಕೆ ಕಾಲ್ ಕಟ್ ಮಾಡ್ಬಿಟ್ಟೆ. ಇಲ್ಲ ಕಣೆ, ರಾತ್ರಿ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಇನ್ಮೇಲೆ ಹಾಗೇನೆ, ಗಂಡ ಪಕ್ಕಕ್ ಬರೋ ತನಕ ನಿದ್ದೆ ದೂರನೇ. ಅರೆ ಮಧು, ಕೈಗೇನೆ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಏನಿದು? ಎಂಗೇಜ್ಮೆಂಟ್ ರಿಂಗ್. ಯಾಕೆ ಹಾಕೊಂಡಿದ್ಯಾ? ಶ್ರೀಕಾಂತ್ ಜೊತೆ ನನ್ನ ಎಂಗೇಜ್ಮೆಂಟ್ ಆಯ್ತು. ಈ ಉಂಗ್ರ ಹೇಗ್ ನಿಂಗೆ ಎಂಗೇಜ್ಮೆಂಟ್ ನೆನ್ಪೋ, ಈ ಬ್ಯಾಂಡೇಜ್ ಅದೇ ತರ ನನ್ಗೆ ಎಂಗೇಜ್ಮೆಂಟ್ ಮುರಿದು ಬಿದ್ ನೆನ್ಪು. ಮಧು, ಯಾಕೆ? ಏನಾಯ್ತು? ಫೋನಲ್ಲೇನೋ ಹೇಳ್ತಾ ಇದ್ದೆ. ಪ್ರಿಯಾ, ನನ್ನ ಬಾಯ್ ಫ್ರೆಂಡು ನನಗೆ ಕೈ ಕೊಟ್ಬಿಟ್ಟ ಕಣೆ. ಐ ಆಮ್ ವೆರಿ ಸಾರಿ ಕಣೆ. ಎಂತ ಹುಡ್ಕನ್ ಲವ್ ಮಾಡಿದ್ಯಾ ನೀನು? ಪ್ರಿಯಾ, ನಾನು ಅವನ ಹಿಂದೆ ಬಿದ್ದಿರ್ಲಿಲ್ಲ, ಅವನಾಗ ಅವನೇ ನನ್ನ ಹಿಂದೆ ಬಿದ್ದಿದ್ದ. ನನ್ನನ್ನ ತುಂಬಾನೇ ಕಾಡ್ತಿದ್ದ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ದೆ. ಆಮೇಲೆ ಹೋಗ್ಲಿ ಪಾಪ ಅಂತ ಕಾಂಪ್ರಮೈಸು ಆದೆ. ನನಗೆ ಗೊತ್ತಿಲ್ಲದೆ ಅವನು ನನಗೆ ಬೇಕು ಅಂತ ಅನ್ಸೋಕೆ ಶುರುವಾಯ್ತು ಕಣೆ. ಈಗ ಸ್ವಲ್ಪನೂ ಗ್ರಾಟಿಟ್ಯೂಡ್ ಇಲ್ಲದೆ ಅವ್ರ ಮನೆಯವ್ರ ಒತ್ತಾಯಕ್ಕೋಸ್ಕರ ಬೇರೆ ಯಾವ್ದೋ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ. ಇಡಿಯಟ್. ಅಲ್ಲ ಕಣೆ, ಪ್ರಾಣಕ್ ಪ್ರಾಣ ಕೊಡೋ ಹುಡುಗನ್ ಲವ್ ಮಾಡ್ಬೇಕು ತಾನೆ? ಪ್ರಿಯಾ, ಆದ್ರೆ ನಾನ್ ಪ್ರಾಣಕ್ ಪ್ರಾಣ ತೆಗೆಯೋ ಹುಡುಗಿ ಅಂತ ಅವನಿಗೆ ಗೊತ್ತಿಲ್ಲ. ಅಲ್ಲ, ಆ ಹುಡುಗಿಗಾದ್ರೂ ಬುದ್ಧಿ ಬೇಡ್ವಾ? ನೀನ್ ಲವ್ ಮಾಡ್ತಿದ್ಯ ಅಂತ ಗೊತ್ತಾದ್ಮೇಲೆ ಅವನನ್ನ ಬಿಟ್ಕೊಡ್ಬೇಕು ತಾನೆ? ಆ ಹುಡುಗಿಗೆ ಈ ವಿಷಯ ಗೊತ್ತಿಲ್ಲ. ಅವಳಿಗೆ ಈ ವಿಷಯ ತಿಳಿಯೋಕ್ ಮುಂಚೆನೆ ನಾನ್ ಈ ಮದ್ವೆನ ಮುರಿದ್ ಬಿಸಾಕ್ತೀನಿ. ಮತ್ತೆ ಅವರಿಬ್ರು ಕಮಿಟ್ ಆಗಿದ್ದಾರೆ, ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ದಿಲ್ಲ? ಆಗಿರೋದ್ ಬರೀ ಎಂಗೇಜ್ಮೆಂಟ್ ತಾನೆ, ಮದ್ವೆ ಏನಲ್ವಲ್ಲ. ಮಧು, ಏನ್ ಪ್ಲಾನ್ ಮಾಡಿದ್ಯಾ? ಪ್ರಿಯಾ, ಈಗ ಅದನ್ನ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಬಿಡ್ಬೇಡ ಮಧು, ಇಂಥ ರೆಕ್ಲೆಸ್ ಹುಡುಗರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಅವ್ನು ಯಾರು ಅಂತ ತೋರ್ಸು, ನಾನೇ ಅವ್ನ ಮುಖದ ನೀರ್ ಇಳಿಸ್ತೀನಿ. ಎನಿವೆ, ಈ ವಿಷಯದಲ್ಲಿ ನಿನಗೆ ಏನೇ ಹೆಲ್ಪ್ ಬೇಕು ಅಂದ್ರೂ ನನ್ನ ಹತ್ರ ಕೇಳು. ಐ ಆಮ್ ವಿತ್ ಯು. ಓಕೆ? ಹಾಗಿದ್ರೆ ನಂಗೋಸ್ಕರ ಏನ್ ಹೇಳ್ಬೇಕಾದ್ರು ಮಾಡ್ತೀಯಾ? ನಿನ್ನ ಎಂಗೇಜ್ಮೆಂಟ್ ರಿಂಗು ನನಗ್ ಕೊಡ್ತೀಯಾ? ಓ ಸಾರಿ ಪ್ರಿಯಾ, ಎಂಗೇಜ್ಮೆಂಟ್ ರಿಂಗ್ನ ತೆಗಿಬಾರ್ದಲ್ವಾ? ಪರವಾಗಿಲ್ಲ ಬಿಡು ಮಧು. ಸರಿ, ಹಾಗಿದ್ರೆ ಸಮಯ ಬಂದಾಗ ನಾನು ನಿನ್ನ ಹತ್ರ ಹೆಲ್ಪ್ ಕೇಳ್ತೀನಿ, ಆಗ ಮಾತ್ರ ಆಗಲ್ಲ ಅನ್ಬಾರ್ದು. ತಗೋ, ಬಾಯ್. ಬಾಯ್. ಎಲ್ಲ
ಸರಿ ಕಣೆ ಕನಕ, ನಿನ್ ಮೈದ್ನನ್ ಮದ್ವೆ ಆಗ್ತಿರೋ ಹುಡುಗಿ ಯಾರು ಅಂತಾನೆ ಹೇಳಿಲ್ವಲ್ಲ? ಹೌದು ಕನಕ, ಮೈದನನ್ ಮದ್ವೆ ಅಂತ ಫೋನಲ್ಲಿ ಹೇಳಿದ್ಯಂತೆ. ಹುಡುಗಿ ಯಾರು ಅಂತ ಹೇಳಲೇ ಇಲ್ಲ ಮತ್ತೆ. ಅದೇ ಸಸ್ಪೆನ್ಸು ಅಜ್ಜಿ. ನೋಡೋಣ, ಗೆಸ್ ಮಾಡ್ತೀರಾ? ಯಾವ್ದೋ ಒಳ್ಳೆ ಸಂಬಂಧನೇ ನೋಡಿರ್ತೀರಿ, ನಂಗೆ ಹೆಂಗವ ತಿಳಿತೈತೆ. ಅಜ್ಜಿ, ಹುಡುಗಿ ನಿಮಗ್ ಗೊತ್ತಿರೋಳೆ, ಅದಕ್ಕೆ ಊಹೆ ಮಾಡಿ ನೋಡೋಣ ಅಂದೆ. ಕನ್ಕಿ, ಹುಡುಗಿ ನಮಗ್ ಗೊತ್ತಿರೋಳ? ಯಾರಿರ್ಬೋದು? ಓ, ಆಚೆ ಮನೆ ಪಂಕಜನಾ? ಆ ಕೊನೆ ಮೂಲೆಯಲ್ಲಿದ್ದಾಳಲ್ಲ ರಮ್ಯಾ, ಅವಳ? ಅಜ್ಜಿ, ಅವ್ರು ಯಾರೂ ಅಲ್ಲ, ನಮ್ ಪ್ರಿಯ. ಯಾರು? ಆ ಮೋಹನ್ ರಾವ್ ಮಗಳು ಪ್ರಿಯಾನಾ? ಅಂದ್ರೆ ನಿನ್ ತಂಗಿನೇ? ನನ್ ಚಿಕ್ಕಮ್ಮ ಮೀನಾಕ್ಷಿ ಇದಾರಲ್ಲ, ಅವ್ರ ಮಗಳು ಅಂದ್ಮೇಲೆ ನನ್ ತಂಗಿ ತಾನೆ. ಅಲ್ಲ ಕನಕ, ಆ ಪ್ರಿಯಾ ಸಂಬಂಧನ ಹೇಗ್ ಒಪ್ಕೊಂಡ್ರಿ? ಗೊತ್ತಿದ್ದು ನೀನು ಸುಮ್ಮನೆ ಇದ್ಯಾ? ಅಯ್ಯೋ ಅತ್ತೆ, ಎಷ್ಟು ಬೇಡ ಅಂತ ಹೇಳಿದ್ರು ಕೇಳ್ದೆ ಈ ಸಂಬಂಧನ ಕಟ್ಸ್ತಿರೋದೇ ಈ ಕನಕ. ನನ್ನ ತಮ್ಮನ್ನು ಮದುವೆಗೆ ಒಪ್ಸಿರೋದು ಈ ಕನಕನೇ. ನಿಂಗೆ ಯಾಕವ ಬೇಕಿತ್ತು ಈ ಉಸಾಬ್ರಿ ಇಲ್ಲ? ಇರಳ್ಕಂಡು ಬಾವಿಲಿ ಅಗಲೋಗಿ ಬಿದ್ರಂತೆ. ಅವಳು ಮೊದಲೇ ಮನೆ ಮುರಕ್ಕೆ ಅಂತ ನಿಂಗೆ ಗೊತ್ತಿಲ್ವಾ? ಅಜ್ಜಿ, ಪ್ರಿಯನ್ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ. ಅವಳೀಗ ಮೊದ್ಲಿನ ಪ್ರಿಯ ಅಲ್ಲ, ತುಂಬಾ ಬದಲಾಗಿದ್ದಾಳೆ. ಸರಿ ಬಿಡವ, ಹಂಗಾರೆ ದಾಮ್ ಧೂಮ್ ಅಂತ ಮದ್ವೆ ಮಾಡೋದಿಗೆ ಅನ್ನಿ. ಇಲ್ಲ ಅಜ್ಜಿ, ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮದುವೆ ಮಾಡ್ತಿಲ್ಲ. ಯಾಕಳಿ ಅಂದ್ರೆ ಎರಡೂ ಕಡೆ ಶ್ರೀಮಂತ್ರೆ ತಾನೆ. ನಿಮ್ಮನೆಯವರು ಶ್ರೀಮಂತರು, ಅವ್ರ ಮನೆಯವರು ಶ್ರೀಮಂತರು. ಒಂದ್ ವಾರ ಅರಮನೆಲೇ ಮದ್ವೆ ಮಾಡ್ಬೋದಿತ್ತಲ್ಲ. ಇಲ್ಲ, ಅಪ್ಪ ಸತ್ತು ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದು ಯಾಕೋ ಬೇಡ ಅಂತ ಅನಿಸ್ತು. ಅದಕ್ಕೆ ಸಿಂಪಲ್ ಆಗಿ ಮದುವೆ ಮಾಡ್ತಾ ಇದ್ದೀವಿ. ಅಮ್ಮ, ಎಷ್ಟೋ ವರ್ಷಗಳ ನಂತರ ಆ ಮನೇಲಿ ಈ ಥರದೊಂದು ಸಂಭ್ರಮ ನಡೀತಿದೆ. ಹಾಗಾಗಿ ನೀವೆಲ್ಲ ದೊಡ್ಡವ್ರು ಬಂದು ಮುಂದೆ ನಿಂತು ಮದುವೆಗೆ ಓಡಾಡಬೇಕು. ಅಷ್ಟೊತ್ತಿಗೆ ಅಣ್ಣ ಅದಕ್ಕೆ ಊರಿಂದ ಬರ್ತಾರಾ? ಓಹ್, ಖಂಡಿತ ಬರ್ತಾರೆ ಕಣೆ. ಅಣ್ಣ ಅದಕ್ಕೆಗೂ ಫೋನ್ ಮಾಡಿ ಹೇಳ್ತೀನಿ. ಅಮ್ಮ, ತುಂಬ ಕೆಲಸಗಳಿದೆ, ನಾ ಇನ್ನು ಬರ್ತೀನಿ. ಅಯ್ಯೋ, ಹಾಗೆ ಹೊರಟ್ಬಿಡ್ತಿದ್ದೀರಲ್ಲ. ಕಳೆದ ಸಲ ಅಳಿಯಂದ್ರು ಬಂದೇ ಇರಲಿಲ್ಲ, ನೀನೊಬ್ಳೆ ಬಂದಿದ್ದಿ. ಆಗ್ಲೂ ಕುಂಕುಮ ಇಟ್ಟು ಮಡಲ್ ತುಂಬಿದ್ದನ್ನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಈಗ್ಲಾದ್ರೂ ಕುಂಕುಮ ಕೊಡೋಣ ಅಂದ್ರೆ ನಾನು ಕೊಡೋ ಹಾಗಿಲ್ಲ, ಲಕ್ಷ್ಮಿನೂ ಇಲ್ಲ. ಏನ್ ಮಾಡೋದು? ಪರವಾಗಿಲ್ಲ ಬಿಡಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಇನ್ನೊಂದ್ಸಲ ಬಂದು ತಗೊಂಡು ಹೋಗ್ತೇನೆ. ಹೌದು ಅತ್ತೆ, ಇನ್ವಿಟೇಷನ್ ಕೊಡೋಕೆ ಹೇಗೂ ಬರಲೇಬೇಕಲ್ಲ. ಕನಕ, ಹೊರಡೋಣವಾ? ಬರ್ತೀನಮ್ಮ. ಅಜ್ಜಿ, ಬರ್ತೀನಿ. ದೇವ್ರೊಳ್ಳೇದ್ ಮಾಡ್ಲಿ. ಬೇಗ ನನ್ನ ಮುತ್ತಜ್ಜಿ ಮಾಡ್ರಿ. ಈಗೇನು ಹಂಗಾರೆ ಮನೆಗೆ ಬೀಗ ಜಡ್ಕೊಂಡು ವಾರಕ್ಕೆ ಮುಂಚೆನೆ ಮದ್ವೆಗೆ ಹೊಂಟು ಬಿಡ್ಬೇಕಾ? ಹಾಗಲ್ಲ ಅತ್ತೆ, ಅವ್ರು ಬಂದ್ ಕರೆದ್ರು ಅಂತ ನಾವು ಮನೆಗೆ ಬೀಗ ಜಡ್ಕೊಂಡು ವಾರಗಟ್ಲೆ ಹೋಗಕ್ಕಾಗಲ್ಲ ಸರಿ. ಆದ್ರೆ 1-4 ದಿವಸನಾದ್ರೂ ಮುಂಚೆ ಹೋಗ್ಬೇಕಲ್ವಾ? ಅಲ್ಲ ಶಾಂತ, ಕನಕ ಮುಚ್ಚಿಟ್ಟಿಯಾಗಿ ಮದ್ವೆಗೆ ಬನ್ನಿ ಅಂತ ಕರೆದು ಹೋಗವಳೆ ದೀಟ. ಅವಳು ಕರೆದ್ಲು ಅಂತ ನಾವು ಹೋಗ್ಬಿಡೋಕಾಯ್ತದ? ನನಗೋ ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ. ಊರಿಗೆ ಮುಂದಾಗ ಹೋಗಿ ನಾನೇನು ಶೋಭನೆ ಆಡ್ಬೇಕಲ್ಲಿ? ಹಾಗಲ್ಲ ಅತ್ತೆ, ಕನಕ ಬಂದು ನೀವೆಲ್ಲ ಮದ್ವೆಗೆ ಬಂದೇ ಬರಬೇಕು, ನೀವೇ ಮುಂದೆ ನಿಂತ್ಕೊಂಡು ಓಡಾಡಬೇಕು ಅಂತ ಹೇಳಿ ಹೋಗಿದ್ದಾಳೆ. ಅಷ್ಟಾದ್ಮೇಲೂ ನಾವು ಹೋಗದೇ ಇದ್ರೆ ಅವಳಿಗೆ ಬೇಜಾರಾಗಲ್ವಾ?
ಬೇಜಾರಾಗತ್ತೆ ಅಂತ ನಾವೇಕೆ ಒಂದು ವಾರ ಮುಂಚಿತವಾಗಿ ಹೋಗ್ಬೇಕು? ಅದೇನೋ ಹೇಳ್ತಾರಲ್ಲ, ಸಂತ ಸೇರಕ್ ಮುಂಚೆ ಗಂಟುಗಳರು ಸೇರಿದ್ರು ಅಂತ, ಹಂಗ ಆಗ್ತೈತಷ್ಟೇ. ಅಲ್ಲತ್ತೆ, ನಮ್ ಕನಕಂಗೆ ಎಲ್ಲ ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾರೆ. ಪಾಪ ಅವಳೊಬ್ಳೆ ಎಲ್ಲ ಹೇಗ್ ನಿಭಾಯಿಸ್ತಾಳೆ ಹೇಳಿ? ದಾಮ್ ದೋಮ್ ಲಗ್ನ ಏನು ಇಲ್ಲ ಅಂತ ಹೇಳಿದ್ರಲ್ಲ, ಮುಂಚಿತವಾಗಿ ನಾವು ಹೋಗಿ ಅಲ್ಲಿ ಐತೆ. ಎಷ್ಟೇ ಸಿಂಪಲ್ ಆದ್ರೂ ಮದ್ವೆನೇ ಅಲ್ವಾ, ಮಾಡೋ ಕೆಲ್ಸ ಬೇಕಷ್ಟಿರುತ್ತೆ. ತವ್ರ ಮನೆಯಿಂದ ಯಾರಾದ್ರೂ ಬಂದು ಸಹಾಯ ಮಾಡ್ತಾರೆ ಅಂತ ಅವಳು ನಿರೀಕ್ಷೆ ಮಾಡ್ತಿರ್ತಾಳೆ. ಅವಳಾಗೆ ಬಾಯ್ ಬಿಟ್ಟು ಕೇಳ್ದಾಗ್ಲೂ ನಾವು ಹೋಗದೆ ಇದ್ರೆ ಚೆನ್ನಾಗಿರುತ್ತಾ ಹೇಳಿ? ದೊಡ್ಡ ಮನುಷ್ಯ ಮನೆ ಮದ್ವೆ, ಎಲೆ ಎತ್ತೋ ಗುಂಡ ಅಂದ್ರೆ ಉಂಡವ್ರು ಎಷ್ಟು ಮಂದಿ ಅನ್ನೋ ಸಬ್ರಿ ನಮ್ಗೆ ಯಾಕೆ? ನೋಡ್ ಶಾಂತ, ನಮ್ಮ ಪಾಡಿಗೆ ನಾವು ಲಗ್ನಕ್ಕೆ ಸಮೀಕ್ಷೆ ಹೋಗವ, ಮಗ ತೋರ್ಸವ, ಅಚ್ಚುಗಟ್ಟಾಗಿ ಉಣ್ಕೊಂಡು ಬರವ. ಹಾಗೆ ಮಾಡಿದ್ರೆ ನಮಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನಿರುತ್ತೆ? ನೀ ಏನೇ ಹೇಳು ಶಾಂತ, ನಂಗೆ ಯಾಕೋ ಆ ಪ್ರಿಯ ಮನೆ ಸೇರ್ಕೊಳ್ಳೋದೇ ಇಷ್ಟ ಇಲ್ಲ. ಅವಳು ಎಂತ ಮನೆಯಾಳೆ ಅಂತ ನಿಂಗೂ ಗೊತ್ತೈತಲ್ವಾ? ಅದ್ರಲ್ಲೂ ಹೋಗಿ ಹೋಗಿ ನಮ್ ಕನಕನೇ ಅವಳನ್ನ ಮನೆ ಸೇರ್ಸ್ಕೊಂತಾಳೆ ಅಂದ್ರೆ ಅವಳಿಗೂ ಮಂಕುಬೂದಿ ಏರ್ಚವಳೆ. ಯಾರು ಕೆಂಡನ್ ತಗೊಂಡೋಗಿ ಸೆರಗಲ್ ಕಟ್ಕೊಂತಾರೇನೆ? ಇಲ್ಲ ಅತ್ತೆ, ಪ್ರಿಯಾ ಈಗ ತುಂಬಾ ಬದಲಾಗಿದ್ದಾಳೆ. ನಾನೇ ಕಣ್ಣಾರೆ ನೋಡಿದೀನಿ ಅಂತ ಹೇಳಿದ್ನಲ್ಲ. ನೀನ್ ಸುಳ್ಳಿ ಚಿವಿಟಿದ್ರು ಹೋಯ್ತದ? ಏನ್ ಬೇಕಾದ್ರೂ ಮಾಡಿ, ನಾನಂತೂ ಇದ್ರಾಗ ತಲೆ ಹಾಕಕ್ಕಿಲ್ಲ. ಬೇಕಾದ್ರೆ ಕೊಬೇರಂಗ್ ಬರಕ್ ಹೇಳ. ಏನ್ರಿ ಇನ್ನೂ ಮಲಗ್ಲಿಲ್ವಾ? ಮೇಡಮ್, ಬರೀ ನಿಮ್ ಮೈದನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದ ಆಯ್ತಲ್ಲ, ಈ ಚಣ್ಣದಾಸನ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಏನ್ರಿ ಇದ್ ನಿಮ್ದು? ಎಷ್ಟೊತ್ತಲ್ಲೂ ಹುಡುಗಾಟನಾ? ಕನಕ, ನೀನ್ ಸಿಗೋದೇ ಈ ಸರಿ ರಾತ್ರಿಲಿ. ನಿನ್ಗೋಸ್ಕರ ನಾನು ತಪಸ್ ಮಾಡ್ತಾ ಜಾಗರಣೆ ಮಾಡ್ತಾ ಕಾಯ್ತಿರ್ಬೇಕಲ್ಲ. ಏನ್ ಮಾಡೋದು ರೀ, ಮದ್ವೆ ಜವಾಬ್ದಾರಿ ಎಲ್ಲ ಅತ್ತೆ ನನ್ಗೆ ಹೊರಿಸಿದಾರಲ್ಲ. ಮೈದನನ್ ಮದ್ವೆ ಮಾಡಕ್ಕೋಸ್ಕರ ಮದ್ವೆ ಅದ್ ಗಂಡನೇ ಮರ್ತ್ ಬಿಟ್ರೆ ಹೇಗೆ? ಈ ಬಡ ಪ್ರಾಣಿ ನಿನ್ಗೋಸ್ಕರ ಚಡಪಡಿಸ್ತಾ ಕಾಯ್ತಿರುತ್ತೆ ಅನ್ನೋ ಲವ್ಲೇಶ ಅಂದ್ರೂ ಬೇಡ್ವಾ? ರೀ, ನಾನ್ ನಿಮ್ ಬಗ್ಗೆ ಗಮನಿಸ್ಲಿಲ್ಲ ಅಂತ ನಿಮಗ್ ಬೇಜಾರಾಗ್ತಿದ್ಯಾ? ಮತ್ತೆ ಆಗದೆ ಇರತ್ತಾ? ಮೊದಲು ವೀಕ್ಲಿ ಮ್ಯಾಗಝಿನ್ ಆಗಿದೆ, ಈಗೀಗ ವಿಶೇಷಾಂಕ ಆಗೋಗಿದ್ಯಾ. ಅಂದ್ರೆ ವಾರಕ್ಕೊಮ್ಮೆ ಕೈಗೆ ಸಿಕ್ತಿದ್ದವಳು ಈಗ ಯುಗಾದಿಗೊಮ್ಮೆ ದೀಪಾವಳಿಗೊಮ್ಮೆ ವಿಶೇಷಾಂಕ ತರ ಸಿಗೋಗಾಗಿದ್ಯಾ ಅಂದೆ. ಹೋಗ್ರಿ. ಅಯ್ಯೋ, ಎಷ್ಟ್ ಚೆನ್ನಾಗಿ ಕನ್ನಡದಲ್ಲಿ ನಾಚ್ತೆ. ಒಂದ್ಸಲ ಹಿಂದಿಲೂ ನಾಚ್ಬಾರ್ದಾ? ಏನು ಹಿಂದಿಲ್ ನಾಚೋದ? ನಾಚ್ಕೊಳ್ಳೋದಕ್ಕೆ ಹಿಂದಿ ಕನ್ನಡ ಅಂತ ಭಾಷೆ ಬೇರೆ ಇರತ್ತಾ? ಹಾಗಲ್ಲ ಕನಕ, ಹಿಂದಿಲಿ ನಾಚೋದು ಅಂದ್ರೆ ಕುಣಿಯೋದು ಅಂತ ಅರ್ಥ. ಅಯ್ಯೋ, ಏನ್ರಿ ನೀವು ಇಷ್ಟೊಂದು ಕೆಟ್ಟ ಹೋಗಿದ್ದೀರಾ? ಮತ್ತ ನೀನ್ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಪೂರಾ ಕೆಟ್ಟೋಗ್ತೀನಿ ಅಷ್ಟೇ. ಸಾರಿ ರೀ, ಸ್ವಲ್ಪ ದಿನ ಅಷ್ಟೇ. ಈ ಮದ್ವೆ ಒಂದ್ ಮುಗಿದ್ಬಿಟ್ರೆ ಆಮೇಲೆ ಮೊದ್ಲಿನ ಹಾಗೆ ಆಗ್ಬಿಡ್ತೀನಿ. ಆಮೇಲೆ ಇಡೀ ದಿನ ನಿಮ್ ಸೇವೆ ಮಾಡೋದೇ ಕೆಲ್ಸ. ಪರವಾಗಿಲ್ಲ ಬಿಡು ಕನಕ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಆದ್ರೂ ಈ ಮನೆಯವ್ರ ಬಗ್ಗೆ ನಿನ್ಗೆ ಎಷ್ಟೊಂದು ಕಾಳಜಿ ಕನಕ. ನಾನೀಗ ಅಂತದ್ ಏನ್ ಮಾಡಿದ್ದೀನಿ? ನನ್ನ ತಮ್ಮ ತಪ್ಪು ಮಾಡಿದ್ದ, ಜೈಲ್ಗೂ ಹೋಗಿದ್ದ. ಅಂತವನ್ನ ಸರಿಪಡಿಸ್ಬೇಕು ಅಂತ ನೀನ್ ಅದೆಷ್ಟು ಒದ್ದಾಡ್ದೆ. ನಿನ್ ಮುಖ ಕಂಡ್ರೆ ಆಗ್ದೆ ದ್ವೇಷಿಸ್ತಿದ್ದವನು ನಿನ್ ಮಾತು ಕೇಳಿ ಮದ್ವೆಗೆ ಒಪ್ಕೊಂಡಿದ್ದಾನೆ. ಈಗ ಇನ್ವಿಟೇಷನ್ ಇಂದ ಹಿಡಿದು ಶರ್ಟ್ ಆರ್ಸೋ ತನಕ ಎಲ್ಲದಕ್ಕೂ ನೀನೇ ಬೇಕು. ಅದೇನಂತ ಪವಾಡ ಮಾಡ್ಬಿಟ್ಟೆ ಅಂತ ಆಶ್ಚರ್ಯ ಆಗ್ತಿದೆ ನನಗೆ. ಅದು ನನ್ನ ಕರ್ತವ್ಯ ರೀ. ಮಾವ ನಮ್ಮ ಮನೆ ದೀಪ ಬೆಳಗಿದ್ರು, ನಮ್ಮ ಅಣ್ಣಂಗೆ ಹೊಸ ಬದುಕು ಕೊಟ್ರು. ಆ ಋಣ ತೀರ್ಸೋಕೆ ದೇವ್ರು ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂದ್ಕೊಂಡು ಎಲ್ಲ ಕೆಲಸನೂ ಖುಷಿಯಿಂದ ಮಾಡ್ತಿದ್ದೀನಿ ಅಷ್ಟೇ. ಕನಕ, ಯು ರಿಯಲಿ ಗ್ರೇಟ್. ಬಾ ಮಲ್ಗು. ರೀ, ನನಗೋಸ್ಕರ ನೀವ್ಯಾಕೆ ನಿದ್ದೆ ಕೆಡ್ತೀರಿ? ನೀವ್ ಮಲ್ಗಿ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿರ್ತೀಯ, ಆಯಾಸ ಆಗಿರುತ್ತೆ. ನೀನ್ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನ್ ಮಲ್ಗಿ ಗೊರಕೆ ಹೊಡೆಯೋದು ಏನ್ ಚೆನ್ನ ಅಂತ ಕಾಯ್ತಿದ್ದೆ. ಸರಿ, ಬಾಬಾ ಮಲ್ಗು. ಕನಕ ಕನಕ